ಎಲ್ರಿಗೂ ನಮಸ್ಕಾರ. ಇನಿ ದನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ನಾಣ್ಣುಡಿಯನ್ನು ನಾವು ಕೇಳೇ ಇದ್ದೇವೆ. ಉಪ್ಪಿಲ್ಲದ ಅಡಿಗೆನೇ ತಾಯಿ ಇಲ್ಲದ ಮನೆಯೇ. ತಾಯಿ ಇಲ್ಲದ ಮನೆಯನ್ನು ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಉಪ್ಪಿಲ್ಲದ ಅಡಿಗೆಯನ್ನು ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬುದ್ಧಿ ಹೇಳದ ತಂದೆ, ವಿದ್ಯೆ ಕಲಿಸದ ಗುರುವು, ಬಿದ್ದಿರಲು ಬಂದು ನೋಡದ ತಾಯಿಯು ಶುದ್ಧ ವೈರಿಗಳು ಸರ್ವಜ್ಞ ಎಂಬುದಾಗಿ ಸರ್ವಜ್ಞ ತನ್ನ ವಚನದಲ್ಲಿ ಹೇಳಿದ್ದಾನೆ. ಯಾವ ತಾಯಿಯೂ ಜಗತ್ತಿನಲ್ಲಿ ಕೆಟ್ಟೋಳಾಗಿರಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಕೆಟ್ಟ ಮಕ್ಕಳು ಇರ್ತಾರೆ ಅಂತ ಹೇಳಿ ತುಂಬ ನಾವು ಕೇಳಿದ್ದೇವೆ. ತಾಯಿಯೇ ತ್ಯಾಗಜೀವಿ. ಅವಳು ತನ್ನ ಸೌಖ್ಯಕ್ಕಾಗಿ ಏನೂ ಮಾಡಿಕೊಳ್ಳಲ್ಲ. ಮಗು ಮೊದಲು ಗುರುತಿಸೋದು ತಾಯಿಯನ್ನು, ಆಮೇಲೆ ತಂದೆಯನ್ನು, ಆಮೇಲೆ ಬೇರೆಯವರನ್ನು. ತುಂಬ ಆಕರ್ಷಣೆ, ತುಂಬ ಬಾಂಧವ್ಯ ಎಲ್ಲ ಇರೋದು ತಾಯಿ ಮಕ್ಕಳ ಮಧ್ಯೆ ಮಾತ್ರ. ತಾಯಿ ತನ್ನ ಒಡಲಲ್ಲಿ ಇರಿಸಿಕೊಂಡು ಭೂಮಿಗೆ ತಂದು ಪೋಷಿಸಿ ಬೆಳೆಸಿ ಅವನನ್ನು ದೊಡ್ಡವನನ್ನಾಗಿ ಮಾಡುವಂತಹ ಎಲ್ಲ ಪ್ರಯತ್ನದಲ್ಲಿ ತಾಯಿಯ ಒಂದು ಪಾತ್ರ ಇದ್ದೇ ಇರುತ್ತೆ. ತಾಯಿ ಎಂದಾಕ್ಷಣ ಮನಸ್ಸಲ್ಲಿ ಅದೇನೋ ರೋಮಾಂಚನ. ತಾಯಿಯ ಬೆಲೆ ಗೊತ್ತಾಗೋದು ಯಾವಾಗ ಅಂತ ಹೇಳಿದ್ರೆ, ತಾಯಿ ಇಲ್ಲದಾಗ. ನೀವು ಕೋಟಿ ಕೊಡಬಹುದು, ಎಷ್ಟು ಬೇಕಾದರೂ ಆಸ್ತಿ ಸಂಪಾದನೆ ಮಾಡಬಹುದು, ಏನೇ ಮಾಡಬಹುದು, ಏನೇ ಆಗಬಹುದು, ಆದರೆ ತಾಯಿ ಮಕ್ಕಳಿಗೆ ಸದಾ ಹರಿಸುವಂತಹ, ಅವನ ಕ್ಷೇಮವನ್ನು, ಅವನ ಆರೋಗ್ಯ ಸೌಖ್ಯವನ್ನು ಬಯಸುವಂತಹ ಜೀವಿ. ಹಾಗಾಗಿ ತಾಯಿ ತಂದೆಯರನ್ನು ಯಾರು ಪ್ರೀತಿಯಿಂದ ಗೌರವದಿಂದ ನೋಡ್ಕೊಳ್ತಾರೋ ಅವರಿಗೆ ತುಂಬ ಒಳ್ಳೆಯದಾಗುತ್ತೆ, ಸಮಾಧಾನ ಇರುತ್ತೆ, ತೃಪ್ತಿ ಇರುತ್ತೆ. ಎಲ್ಲಿ ಹುಡುಕುವೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಪ್ರೇಮಗಳ ಅರಿಯದಾದೆ ನಮ್ಮೊಳಗೆ. ಡಾಕ್ಟರ್ ಜಿ ಶಿವರುದ್ರಪ್ಪನವರು ಏನು ಹೇಳಿದ್ದಾರೆ, ಹಾಗೆ ಹತ್ತಾರು ದೇವಸ್ಥಾನಗಳಿಗೆ, ಗುಡಿಗುಂಡಾರಗಳಿಗೆ, ತೀರ್ಥಕ್ಷೇತ್ರಗಳಿಗೆ ಹೋಗಿ ದೇವರನ್ನು ಹುಡುಕಿದ್ರೆ ಅಲ್ಲಿ ದೇವರು ಖಂಡಿತ ಇರಲಿಕ್ಕೆ ಸಾಧ್ಯವಿಲ್ಲವೇನೋ ಎಂಬುದಾಗಿ ಆ ಕವಿ ಆ ಮಾತಲ್ಲಿ ಹೇಳ್ತಾರೆ. ಆದರೆ ಇಲ್ಲೇ ಇರುವ, ಮನೆಯಲ್ಲೇ ಇರುವ ದೇವರನ್ನು ಪ್ರೀತಿಸುವಂತಹ, ಪೋಷಿಸುವಂತಹ, ಅವರಿಗೆ ಆಸರೆಯಾಗಿ ನಿಲ್ಲುವಂತಹ ಮಕ್ಕಳು ಎಲ್ಲ ಮನೆಗಳಲ್ಲೂ ಬೇಕು. ಚಿಕ್ಕ ಮಕ್ಕಳಿದ್ದಾಗ ಅಮ್ಮ ಅಮ್ಮ ಅಮ್ಮ, ಅಪ್ಪ ಅಪ್ಪ ಅಪ್ಪ, ಸ್ಕೂಲಿಗೆ ಹೋಗ್ತಾ 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 ಸ್ನೇಹಿತರು, ದೊಡ್ಡವರಾದಮೇಲೆ ಬಂಧು ಬಾಂಧವರು, ಸ್ನೇಹ ವಲಯ, ಅದು ಇದು, ಹಣ ಮಾಡು, ಆಸ್ತಿ ಮಾಡು, ಕೆಲಸ ತಗೋ, ಏನೇನೋ ಸವಾಲುಗಳ ಮಧ್ಯೆ ಮನುಷ್ಯ ಹೊರಟೋಗ್ತಾನೆ. ಆದರೆ ಕೊನೆಯವರೆಗೂ ತಾಯಿ ತನ್ನ ಮಗನ ಬಗ್ಗೆ ಒಂದೇ ಒಂದು ಆಸೆ ಇಟ್ಕೊಂಡಿರ್ತಾಳೆ, ನನ್ನ ಮಗ ಚೆನ್ನಾಗಿರಬೇಕು, ಅವನು ವಿದ್ಯಾವಂತನಾಗಿರಲಿ, ಅವಿದ್ಯಾವಂತನಾಗಿರಲಿ, ಜ್ಞಾನಿಯಾಗಿರಲಿ, ಬಡವನಾಗಿರಲಿ, ಆಗರ್ಭ ಶ್ರೀಮಂತನಾಗಿರಲಿ, ದೊಡ್ಡ ಹುದ್ದೆಯಲ್ಲಿರಲಿ, ಏನೇ ಆಗಿದ್ದರೂ ಅವನು ತಾಯಿಯ ಮಡಿಲಲ್ಲಿ ಬೆಳೆದೇ ಇರ್ತಾನೆ. ತಾಯಿಯ ಒಡಲ ಕೂಸು ಅವನು. ಅವನು ಎಲ್ಲಿ ಬೇಕಾದರೂ ನಾನು ಹೆಚ್ಚು ಅಂತ ಹೇಳ್ಕೋಬಹುದು, ಆದರೆ ತಾಯಿಯ ಮುಂದೆ ಆತ ತಾನು ಹೆಚ್ಚು ಅಂತ ಹೇಳಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮಾತಾಪಿತರನ್ನು ನಿಂದಿಸಿದ ಮಗ ಯಾತ್ರೆಯ ಮಾಡಿದರೇನು ಫಲ, ಹಾವಿಗೆ ಹಾಲೆರೆದರೇನು ಫಲ, ಹೀಗೆ ನಮ್ಮ ಹಿರಿಯರು ಹೇಳಿದ್ದಾರೆ. ಯಾವ ತೀರ್ಥಕ್ಷೇತ್ರಗಳಿಗೂ ಹೋದರೂ ಸಹ ತಾಯಿಯಂತಹ ದೇವರು ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಹೇಳ್ತಾರೆ, ತಂದೆ ತಾಯಿಯ ಆಶೀರ್ವಾದವೇ ಶ್ರೇಷ್ಠ. ತಾಯಿ ತಂದೆ ಇವರಿಬ್ಬರು ಮಾತ್ರ ಮಕ್ಕಳ ಶ್ರೇಯಸ್ಸನ್ನು, ಅಭಿವೃದ್ಧಿಯನ್ನು, ಸೌಖ್ಯವನ್ನು, ಎಲ್ಲವನ್ನು ಬಯಸೋದು. ಇನ್ನಾರೇ ಬಂದಿದ್ದರೂ ಅವರು ಮಧ್ಯದಲ್ಲಿ ಬಂದವರು. ಅವರು ನಾನಾ ಕಾರಣಕ್ಕೋಸ್ಕರ ನಮ್ಮ ಜೊತೆಯಲ್ಲಿ ಸಂಬಂಧದಲ್ಲಿ ಇರ್ತಾರೆ. ಆದರೆ ತಾಯಿ ಮಕ್ಕಳ ಸಂಬಂಧ ಇದೆಯಲ್ಲ, ತಂದೆ ಮಕ್ಕಳ ಸಂಬಂಧ ಇದೆಯಲ್ಲ, ಅದು ಎಂದೆಂದೂ ಬಿಡಿಸದಂತಹ ಬಂಧ. ಕಳೆದುಕೊಂಡು ಹುಡುಕೋದಕ್ಕಿಂತ ಇರುವುದನ್ನು ಜೋಪಾನ ಮಾಡಿಕೊಳ್ಳುವಂತಹ, ಪ್ರೀತಿ ಕೊಡುವಂತಹ, ಅವರ ಜೊತೆಗೆ ಆಸರೆಯಾಗಿ ನಿಲ್ಲುವಂತಹ, ಅವರಿಗೆ ಧೈರ್ಯವನ್ನು ಹೇಳುವಂತಹ, ಅವರ ಸೌಖ್ಯವನ್ನು ನೋಡುವಂತಹ ಕಾಯಕವನ್ನು ನಾವು ಮಾಡಬೇಕಾಗುತ್ತೆ. ಅದು ನಮ್ಮ ಆದ್ಯ ಕರ್ತವ್ಯ. ಅವರು ಮಾಡಿದಂತಹ ತ್ಯಾಗಕ್ಕೆ ಮಕ್ಕಳಾದ ನಾವು ಏನನ್ನೂ ಮಾಡೋದಿಲ್ಲ. ಕೊನೆಯ ಪಕ್ಷ ಅವರ ಜೊತೆ ಒಳ್ಳೆಯ ಮಾತು, ಸಭ್ಯ ರೀತಿಯಲ್ಲಿ ನಡೆದುಕೊಳ್ಳೋದು, ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳೋದು, ಪ್ರೀತಿಯಿಂದ ನೋಡಿಕೊಳ್ಳೋದು, ಅವರ ಜೊತೆ ಸಮಯವನ್ನು ಕಳೆಯೋದು. ತಂದೆ ತಾಯಿಯಂದಿರು ನಮಗೆ ಎಷ್ಟು ಸಮಯವನ್ನು ಕೊಟ್ಟಿರ್ತಾರೆ, ಎಷ್ಟು ಪ್ರೀತಿಯನ್ನು ಕೊಟ್ಟಿರ್ತಾರೆ, ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿರ್ತಾರೆ. ಮಗು ಒಂದು ಅರಕ್ಷಣ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದರೆ ಆ ತಾಯಿಯ ಹೃದಯ ವಿಲ ವಿಲ ವಿಲನೆ ಒದ್ದಾಡುತ್ತೆ. ತಂದೆ ಗಾಬರಿ ಆಗ್ತಾನೆ, ಇಡೀ ಕುಟುಂಬವೇ ಆತಂಕದಲ್ಲಿ ಸಿಲುಕುತ್ತೆ. ಮಕ್ಕಳಿದ್ದಾಗ ನಮ್ಮನ್ನು ತಾಯಿ ತಂದೆಯರು
ಹೇಗೆ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿ ಕೊಟ್ಟು ಬೆಳೆಸಿರ್ತಾರೋ ಕಾಪಾಡಿರ್ತಾರೋ ಅದೇ ರೀತಿಯಲ್ಲಿ ನಮ್ಮ ಹಿರಿಯರನ್ನು ನಾವು ಕಾಪಾಡಬೇಕು. ಮೋಕ್ಷ ಅಂತ ಹೇಳ್ತಾರಲ್ಲ, ಸ್ವರ್ಗ ಅಂತ ಹೇಳ್ತಾರಲ್ಲ, ಅದೆಲ್ಲವೂ ನಮ್ಮ ನಡವಳಿಕೆಯಲ್ಲೇ ಇರುತ್ತೆ. ತಾಯಿ ಎಂಬ ಭಾವನೆ ಇದೆಯಲ್ಲ, ತಾಯಿ ಎಂಬ ಜೀವ ಇದೆಯಲ್ಲ, ಅದರ ಭಾವನೆ ಇದೆಯಲ್ಲ, ಅದು ಕಾಲ ದೇಶಗಳಿಗೆ ಮೀರಿತು. ಇಡೀ ಪ್ರಪಂಚದ ಯಾವುದೇ ಭಾಗದಲ್ಲಿ ತಾಯಿ ಎಂಬ ಒಂದು ಜೀವಕ್ಕೆ ಇರುವಂತಹ ಸಹನೆ, ತಾಳ್ಮೆ, ತ್ಯಾಗ ಮತ್ತಾವ ಜೀವಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ. ತಾಯಿ ಹೇಗೆ ಮಗುವಿಗೆ ಹತ್ತಿರವೋ ತಾಯಿಯೂ ಕೂಡ ಎಲ್ಲ ಕಾಲದಲ್ಲೂ ಮಗುವಿಗೆ ಹತ್ತಿರವಾಗೇ ಇರ್ತಾಳೆ. ಕಾರಣಾಂತರದಿಂದ ದೂರ ಇರಬಹುದು, ಆದರೆ ಹೃದಯದಿಂದ ಮಾತ್ರ ಆಕೆ ಯಾವತ್ತೂ ಸಹ ಹತ್ತಿರದಲ್ಲೇ ಇರ್ತಾಳೆ. ಹಾಗೆ ತಾಯಿಯನ್ನು ಪ್ರೀತಿಸಿ, ತಂದೆಯನ್ನು ಪ್ರೀತಿಸಿ, ಬಂಧು ಬಾಂಧವರನ್ನು ಪ್ರೀತಿಸಿ, ಸ್ನೇಹಿತರನ್ನು ಪ್ರೀತಿಸಿ, ನೆರೆಹೊರೆಯವರನ್ನು ಪ್ರೀತಿಸಿ, ಪ್ರೀತಿಯಿಂದ ಎಲ್ಲವನ್ನ ಗೆಲ್ಲಲಿಕ್ಕೆ ಸಾಧ್ಯ. ಈ ಪ್ರೀತಿ ಎಂಬುದರ ಮೇಲೆ ಇಡೀ ಜಗತ್ತು ನಿಂತಿದೆ. ಆ ಪ್ರೀತಿ ಎನ್ನುವುದು ಒಂದು ರೀತಿ ಸೆಳೆತ. ತಾಯಿಗೆ ಮಗುವಿನ ಮೇಲೆ ಪ್ರೀತಿ, ತಂದೆಗೆ ಮಗುವಿನ ಮೇಲೆ ಪ್ರೀತಿ, ಮಗುವಿಗೆ ತಾಯಿಯ ಮೇಲೆ ಪ್ರೀತಿ, ತಂದೆಯ ಮೇಲೆ ಪ್ರೀತಿ, ಅಣ್ಣ ತಮ್ಮಂದಿರ ಪ್ರೀತಿ, ಅಕ್ಕ ತಂಗಿಯರ ಪ್ರೀತಿ. ಈ ಪ್ರೀತಿ ಎನ್ನುವುದು ಬಹಳ ದೊಡ್ಡದು. ಜಗತ್ತು ನಿಂತಿರುವುದೇ ಪ್ರೀತಿಯ ಮೇಲೆ. ಹಾಗಾಗಿ ಪ್ರೀತಿಯನ್ನು ಕಳೆದುಕೊಳ್ಳುವುದಕ್ಕಿಂತ ಪ್ರೀತಿಸಿ ಬಾಳಿದರೆ ಅದೇ ನಿಜವಾದ ಪಾಡು. ಸ್ನೇಹಿತರೆ, ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.